ಇನ್ನು ಪ್ರವಾಹದ ಭವಿಷ್ಯದ ಬಗ್ಗೆ ಹೇಳಿದ್ದಂತ ಪಂಚಾಂಗ ನಿಜವಾಗಿರೋದು. ಕೇರಳ ಕೊಡಗು ಪ್ರವಾಹದ ಬಗ್ಗೆ ಭವಿಷ್ಯ ಹೇಳಿತ್ತು ಆ ಪಂಚಾಂಗ. ಕೇರಳ, ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಜಲಪ್ರಳಯ ಆಗುತ್ತೆ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಭವಿಷ್ಯ ಹೇಳಲಾಗಿತ್ತು. ಗಂಡಾಂತರ ನಿಶ್ಚಿತ ಅಂತ. ಕರ್ನಾಟಕವು ತುಲಾ ಲಗ್ನ ಒಂದು ಇದರಲ್ಲಿ ಬರುತ್ತೆ, ಹಾಗಾಗಿ ಸಕಾಲಕ್ಕೆ ಮಳೆ ನೀರಿನ ತೊಂದರೆ ಉಂಟಾಗುತ್ತೆ, ಜೊತೆಗೆ ಒಂದು ಪ್ರವಾಹ ಗಂಡಾಂತರ ಆಗುವಂತಹ ಸಾಧ್ಯತೆ ಇದೆ ಅಂತ ಧಾರವಾಡದ ಪಂಚಾಂಗದಲ್ಲಿ ಹೇಳಲಾಗಿತ್ತು. ಸಾಕಷ್ಟು ಪ್ರಕೃತಿ ವಿಕೋಪದಿಂದ ಹಾನಿಯಾಗಲಿದೆ. ಧಾರವಾಡ ಪಂಚಾಂಗದಲ್ಲಿ ಈ ಅಂಶಗಳು ಉಲ್ಲೇಖವಾಗಿರೋದು. ರಾಜೇಶ್ವರ ಶಾಸ್ತ್ರಿಗಳು ಅವರು ಬರೆದಿರುವಂತಹ ಪಂಚಾಂಗ ಇದು. ಅದರಲ್ಲಿ ಯುಗಾದಿಯ ಒಂದು ಸಂದರ್ಭದಲ್ಲಿ ಮುದ್ರಣವಾಗುವಂತಹ ಧಾರವಾಡ ಪಂಚಾಂಗದಲ್ಲಿ ಈ ರೀತಿಯಾಗಿ ಜಲಗಂಡಾಂತರ ಇದೆ ಅನ್ನೋ ಒಂದು ವಿಚಾರ ಅಲ್ಲಿ ಮೆನ್ಷನ್ ಆಗಿತ್ತು. ನೀವು ಕೂಡ ನೋಡ್ತಾ ಇದ್ರಿ, ತುಲಾ ಲಗ್ನವಿದ್ದು ಗಂಡಾಂತರ ನಿಶ್ಚಿತ ಅನ್ನೋ ಒಂದು ವಿಚಾರಗಳು ಅಲ್ಲಿ ಪ್ರಸ್ತಾಪವಾಗಿತ್ತು. ಅದನ್ನ ಖುದ್ದು ರಾಜೇಶ್ವರ ಸ್ವಾಮೀಜಿಗಳ ಅಲ್ಲಿ ಬರೆದಿದ್ರು. ಅವರು ಬರೆದಂಥ ಪ್ರಕಾರ ಈ ರೀತಿಯಾಗಿದೆ. ರಾಜೇಶ್ವರ ಶಾಸ್ತ್ರಿಗಳು ಅವರು ಧಾರವಾಡದ ಪಂಚಾಂಗವನ್ನ ಆ ಪಂಚಾಂಗದಲ್ಲಿ ಯಾವ ರೀತಿಯಾಗಿ ಉಲ್ಲೇಖ ಮಾಡಿದ್ರೋ ಅದೇ ರೀತಿಯಾಗಿ ತಮಿಳುನಾಡು, ಕೇರಳ, ಕರ್ನಾಟಕದಲ್ಲಿ ಜಲಪ್ರಳಯ ಸಂಭವ ಅನ್ನೋ ಒಂದು ಮಾತನ್ನ ಏನು ಈ ಹಿಂದೆ ಯುಗಾದಿ ಸಂದರ್ಭದಲ್ಲಿ ಪ್ರಿಂಟ್ ಆದಂತಹ ಒಂದು ಪಂಚಾಂಗ ಇದು. ಧಾರವಾಡ ಪಂಚಾಂಗ ಏನು ನೋಡ್ತಾ ಇದ್ರಿ, ಅದರಲ್ಲಿ ಈ ರೀತಿಯಾಗಿ ದಕ್ಷಿಣ ಕರ್ನಾಟಕದ ಒಂದು ದಕ್ಷಿಣ ಕರ್ನಾಟಕ ಅಲ್ಲದೆ ದಕ್ಷಿಣ ಭಾರತದ ಹಲವಾರು ಒಂದು ರಾಜ್ಯಗಳಲ್ಲಿ ಈ ರೀತಿ ಆಗುತ್ತೆ ಅನ್ನೋ ಒಂದು ವಿಚಾರವನ್ನು ಹೇಳಿದ್ರು. ಈ ಬಗ್ಗೆ ಮಾತನಾಡೋದಕ್ಕೆ ಖುದ್ದು ರಾಜೇಶ್ವರ ಶಾಸ್ತ್ರಿಗಳು ಏನಿ ಪಂಚಾಂಗದಲ್ಲಿ ಉಲ್ಲೇಖವನ್ನು ಮಾಡಿದ್ರು, ಅವರೇ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಶಾಸ್ತ್ರಿಗಳೇ. ಮೊದಲನೇದಾಗಿ ಈ ರೀತಿ ಯುಗಾದಿ ಸಂದರ್ಭದಲ್ಲೇ ಒಂದು ಪ್ರಿಂಟ್ ಆಗಿರುವಂತಹ ಕ್ಯಾಲೆಂಡರ್ನಲ್ಲಿ ಆ ಒಂದು ಪಂಚಾಂಗದಲ್ಲಿ ನೀವು ಬಹಳ ಸ್ಪಷ್ಟವಾಗಿ ಅಲ್ಲಿ ಹೇಳಿದ್ರಿ ಜಲಗಂಡಾಂತರ ಇದೆ ಅನ್ನೋದು. ಸೊ ಯಾವ ರೀತಿಯಾಗಿ ಮನವರಿಕೆ ಆಯಿತು, ಯಾವೆಲ್ಲ ಒಂದು ಅಂಶಗಳನ್ನು ಇಟ್ಕೊಂಡು ನೀವು ಅದನ್ನ ಅಲ್ಲಿ ಉಲ್ಲೇಖ ಮಾಡಿದ್ರಿ ಅಂತ? ನಾವು ಪಂಚಾಂಗವನ್ನು ಮಾಡಬೇಕಾದ್ರೆ ಮುಂಚಿತವಾಗಿ ಕೆಲವೊಂದು ಕುಂಡಲಿಗಳನ್ನು, ಚಾರ್ಟ್ಗಳನ್ನೆಲ್ಲ ಹಾಕಿ ಅವನ್ನ ಸ್ಥಿತಿಗತಿಗಳನ್ನೆಲ್ಲ ನೋಡ್ತಾ ಇರ್ತೇವೆ. ಈ ರೋಹಿಣಿ ಚಕ್ರ ಮತ್ತು ವೃಷ್ಟಿ ಚಕ್ರ, ಸಪ್ತನಾಡಿ ಚಕ್ರ ಇಂಥವುಗಳನ್ನೆಲ್ಲ ಹಾಕಿದ ಮೇಲೆ ಪ್ರತಿ ವರ್ಷಕ್ಕೂ ಮೇಘಗಳು ಒಂದೊಂದು ಮೇಘಗಳು ಬದಲಿ ಆಗ್ತಾ ಹೋಗ್ತಿರ್ತದೆ. ಆ ಮೇಘ ಎಲ್ಲಿಂದ ಹುಟ್ಟಿ ಯಾವ ಕಡೆ ಜಾಸ್ತಿ ಮಳೆಗರಿಸ್ತದೆ, ಯಾವ ಕಡೆ ಕಡಿಮೆ ಆಗ್ತದೆ ಅಂತಂಬುದನ್ನು ಅಲ್ಲಿ ನಮ್ಮ ಶಾಸ್ತ್ರ ಗ್ರಂಥದಲ್ಲಿ ಬರೆದಿಟ್ಬಿಟ್ಟಿದ್ದಾರೆ. ಹೀಗಾಗಿ ಅದನ್ನು ನಾವು ಎಲ್ಲ ಇದು ಮಾಡಿಕೊಂಡು ಮೇಲೆ ತರ್ಕವನ್ನು ಸ್ವಲ್ಪ ಮಾಡಬೇಕಾಗ್ತದೆ. ಬರೀ ಕೇವಲ ಆ ಶ್ಲೋಕಾರ್ಥವನ್ನು ಅಷ್ಟೇ ನೋಡಿಕೊಂಡು ಹೇಳಲಿಕ್ಕಾಗೋದಿಲ್ಲ. ಬಲಾಬಲ ವಿಚಾರಗಳನ್ನು ಎಲ್ಲ ಮಾಡಿ ಎಲ್ಲಿ ಜಾಸ್ತಿ ಆಗ್ತದೆ ಅಂತಂಬುದನ್ನು ಈ ಮೂಲಕವಾಗಿ ನಾವು ತಿಳಿಸಿ ಅದರೊಳಗೆ ಬರಿತಿರ್ತೇವೆ ಪಂಚಾಂಗದಲ್ಲಿ. ಈ ಸಾಮಾನ್ಯವಾಗಿ ಪ್ರಳಯ ಆಗಲಿಕ್ಕೆ ಕಾರಣ ಏನು ಅಂತಕೊಂಡಂದ್ರೆ ಅದು ದೇವತಾ ಪ್ರಕೋಪ ಮತ್ತು ಇದ್ರ ಪಂಚಮಹಾಭೂತಗಳ ಪ್ರಕೋಪ, ಪ್ರಕೃತಿ ವಿಕೋಪ ಅಂದುಕೊಂಡು ಹೀಗೆಲ್ಲ ಹೇಳ್ತಿರ್ತಾರೆ. ಇದರಲ್ಲಿ ಭಾಗವತದಲ್ಲಿ ಒಂದು ಕಥೆ ಬರ್ತದಲ್ಲ, ಎಲ್ಲರಿಗೂ ಪ್ರಸಿದ್ಧವಾಗಿರತಕ್ಕಂಥದ್ದು. ಗೋವರ್ಧನ ಪರ್ವತದಲ್ಲಿ ಎಲ್ಲರೂ ಪೂಜೆ ಸಲ್ಲಿಸ್ತಾ ಇದ್ರು, ಇಂದ್ರನಿಗೆ ಪೂಜೆ ಸಲ್ಲಿಸ್ತಾ ಇದ್ರು. ಅದು ಬೇಡ, ಪರ್ವತಿಗೆ ಪೂಜೆ ಮಾಡ್ರಿ ಅಂದುಕೊಂಡು ಶ್ರೀಕೃಷ್ಣ ಹೇಳಿದ್ದಕ್ಕೆ ಇಂದ್ರನಿಗೆ ಪ್ರಕೋಪ ಬಂದು ಬಹಳ ಸಿಟ್ಟು ಬಂದು 7 ದಿವಸದವರೆಗೆ ಮಳೆಯನ್ನು ಸುರಿಸಿದ. ಆ ಕಾಲದಲ್ಲಿ ಶ್ರೀಕೃಷ್ಣ ಗೋವರ್ಧನ ಪರ್ವತವನ್ನು ಎತ್ತಿ ಎಲ್ಲರನ್ನೂ ಸಂರಕ್ಷಣೆ ಮಾಡಿದ ಅಂತಂಬೋ ಕಥೆ ಪ್ರಸಿದ್ಧ ಇದೆ. ಇಲ್ಲಿ ಮುಖ್ಯವಾಗಿ ದೇವತಾಕೋಪ ಆಗೋಣದ್ರಿಂದ 7 ದಿವಸ ಸತತವಾಗಿ ಮಳೆ ಆಗಿರೋಣದ್ರಿಂದ ಅಂಥ ಹೊತ್ತಿನ ಅದು ಜಲಪ್ರಲಯನೇ ಆಗಿತ್ತದು. ಆ ಪ್ರಲಯದಲ್ಲಿ ಶ್ರೀಕೃಷ್ಣಂಥ ಭಗವಂತ ಸ್ವತಃ ಶ್ರೀಕೃಷ್ಣನ ಅವತಾರ ತಾಳಿ ಬಂದಿರೋಣದ್ರಿಂದ ಅವನಿಗೆ ಆ ಸಾಮರ್ಥ್ಯ ಇತ್ತು ಅಂತ ತಿಳ್ಕೊಂಡು ಅದು ನಿವಾರಣೆ ಆಯಿತು. ಆದರೆ ಇಂಥಲ್ಲಿಯೂ ಕೂಡ ಧಾರ್ಮಿಕದಲ್ಲಿ ಕೆಲವೊಂದು ಸಂದೇಹವಾಗಲಿ ಅಥವಾ ಧಾರ್ಮಿಕ ಚಟುವಟಿಕೆಗಳು ನಡೀದೇ ಇದ್ದರೆ ಮತ್ತು ಆ ಸ್ಥಾನ ದೇವತಾಗಳದ್ದು ಸಂತೃಪ್ತಿ ಆಗದೇ ಇದ್ದರೆ ಇಂಥವೆಲ್ಲ ಪ್ರಕೋಪಗಳೆಲ್ಲ ನಡೀತಿರ್ತಾವೆ ಅಂತ ತಿಳ್ಕೊಂಡು ನಮ್ಮ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದಕ್ಕೆ ಮುಖ್ಯವಾಗಿ ಆ ಜನರೇನಿರ್ತಾರೆ ಅಲ್ಲಿ ಜನರು ತಮ್ಮ ತಮ್ಮ ದೇಶಾಚಾರಗಳನ್ನು, ತಮ್ಮ ಪರಂಪರಾಗತ ಆಚಾರಗಳನ್ನು ಸರಿಯಾಗಿ ನಡೆಸ್ಕೊಂಡು ಹೋಗಿ ವಿಶ್ವಾಸದಿಂದ ಅಂದರೆ ಶ್ರದ್ಧೆಯಿಂದ ನಡೆಸ್ಕೊತ ಹೋದರೆ ಇಂಥ ವಿಕೋಪಗಳು ಆಗೋದು ಕಡಿಮೆ, ಆಗೋದಿಲ್ಲ. ಆದರೆ ಏನಾದರೂ ಅವ್ರಿಗೆ ಹಿಂಗೆ ವಿಕೋಪ ಬಂದುಬಿಡ್ತು ಅಂತಕೊಂತಂದರೆ ಇಂದ್ರನ ಕಥೆ ಹೇಳಿದ ಹಾಗೆ ಎಲ್ಲ ಕಡೆಯೂ ಈ ರೀತಿಯಾಗಿ ಆಗ್ತಕ್ಕಂಥ ಸಂಭವ ಇರ್ತಿರ್ತದೆ.
ಶಾಸ್ತ್ರಗಳಿಗೆ ನೀವು ಅದರಲ್ಲಿ ಉಲ್ಲೇಖ ಮಾಡಿರೋ ಪ್ರಕಾರ ತುಲಾ ರಾಶಿ ಮತ್ತು ತುಲಾ ಲಗ್ನ ಮತ್ತು ಕನ್ಯಾ ರಾಶಿಯ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ರಿ. ಇದೆರಡು ಲಗ್ನ ಮತ್ತು ರಾಶಿ ಬಂದಾಗ ಈ ರೀತಿ ಅವಾಂತರಗಳಾಗುತ್ತೆ ಅಂತ ಏನಾದ್ರೂ ಇದೆಯಾ ಅಲ್ಲಿ ಅಂತ? ಹೌದು, ಆಗ್ತದೆ. ಈ ಮುಖ್ಯವಾಗಿ ತುಲಾ ರಾಶಿಗೆ ಮುಖ್ಯ ಅಧಿಪತಿ ಅಂದರೆ ಶನಿ, ಅವಾಗ ಉಚ್ಚ ರಾಶಿ ಅದು. ಅವನು ಈ ವರ್ಷ ಮಂತ್ರಿಯಾಗಿದ್ದಾನೆ. ಆಮೇಲೆ ರವಿ ರಾಜನಾಗಿದ್ದಾನೆ. ರಾಜನಾಗಿ ಅವ ಏನು ಸತ್ಕರ್ಮಗಳನ್ನು ಮಾಡಬೇಕು ಅಂತ ಹೋದರೆ ಇವ ಶನಿದು ಒಂದು ಸ್ವಲ್ಪ ವಕ್ರಬುದ್ಧಿ ಇರೋದ್ರಿಂದ ಅವ ಕಾಲು ಹಿಡಿದು ಎಳೆಯೋದು ಸ್ವಾಭಾವಿಕ. ಅವನು ಸಾಮಾನ್ಯವಾಗಿ ಆಗಬೇಕು ಅಂತಂದ್ರೆ ಇವ ಅತಿವೃಷ್ಟಿಯನ್ನು ಕೊಟ್ಟುಬಿಟ್ಟು, ಅದೇ ನಾನು ಬೆಳಗ್ಗೆ ಹೇಳಿದ್ದೆ, ಇದು ಪಿತಾಪುತ್ರ ಸಂಯೋಗ ಅಂತ ತಿಳ್ಕೊಂಡು, ಪಿತಾಪುತ್ರ ಸಂಯೋಗ ಅಂಬೋದು ಈ ಪ್ರಳಯಕ್ಕೆ ಕಾರಣವಾಗಿದೆ. ಅಂದರೆ ರಾಜ ರವಿ, ಶನಿ ಅವನ ಮಗನಾಗಿರತಕ್ಕಂಥ ಶನಿ ಮಂತ್ರಿ. ಆದರೆ ಶನಿ ಸ್ವಭಾವ ಏನು ಅಂತಕೊಂಡ್ರೆ ಯಾವಾಗಿದ್ದರೂ ವಕ್ರವನ್ನಾಗಿ ಅಥವಾ ವಿರುದ್ಧವನ್ನಾಗಿ ಮಾಡತಕ್ಕಂಥ ಒಂದು ಸ್ಥಿತಿ ಇರ್ತದೆ ಅವನದು. ಅದಕ್ಕೋಸ್ಕರ ರವಿ ಎಷ್ಟೇ ಇದನ್ನು ಪ್ರಯತ್ನ ಮಾಡಿದರೂ ಸುದ್ದಾನು ಶನಿ ಒಂದು ಪ್ರಭಾವದಿಂದ ಹೀಗೆಲ್ಲ ಪ್ರಕೋಪಗಳು ಎಲ್ಲ ಆಗ್ತಾ ಇವೆ. ಇವಕ್ಕೆಲ್ಲ ಧಾರ್ಮಿಕವಾಗಿ ಇದನ್ನು ಮಾಡಿದರೆ, ಹೋಮ ಹವನಾದಿಗಳನ್ನು ಮಾಡಿದರೆ ಇದನ್ನೆಲ್ಲ ತಡಿಬಹುದಿತ್ತು, ಅಂದರೆ ಕಡಿಮೆ ಮಾಡಬಹುದಿತ್ತು. ಇನ್ನೇನಾದ್ರೂ ದಾರಿಗಳಿದೆ ಇದನ್ನೇನಾದ್ರೂ ಕಡಿಮೆ ಮಾಡೋದಕ್ಕೆ? ಇನ್ನೇನಾದ್ರೂ ಪೂಜೆ ಪುನಸ್ಕಾರಗಳು, ಹೋಮ ಹವನಗಳನ್ನ ಮಾಡಿದ್ರೆ ಇದಕ್ಕೇನಾದ್ರೂ ಪರಿಹಾರ ಇದೆಯಾ ಅನ್ನೋದು ಈಗ ಎಲ್ಲರ ಪ್ರಶ್ನೆ. ಈ ರೀತಿ ಆಗೋದನ್ನ ತಡೆಯೋದಕ್ಕೆ ಇದೆ ಇದೆ, ಶಾಸ್ತ್ರದಲ್ಲಿ ಎಲ್ಲಾನು ಹೇಳಿದ್ದಾರೆ. ಯಾಕಂದರೆ ಭಗವಂತ ಹುಟ್ಟಿಸಿದ ಮೇಲೆ ಜೀವನಕ್ಕೆ ಉಪಾಯಭೂತವಾಗಿ ಅನೇಕವನ್ನು ಸೃಷ್ಟಿ ಸಹಯಜ್ಞ ಪ್ರಜಾ ಸೃಷ್ಟ ಅಂತಕೊಂಡು ಹೇಳಿದ್ದಾರೆ. ಯಜ್ಞಗಳನ್ನು ಮಾಡ್ರಿ, ಅದರಿಂದ ನಿಮಗೆ ಏನು ಬೇಕಾದ ಸಿಗ್ತದೆ ಅಂತಕೊಂಡು ಹೇಳಿದ ಹೊತ್ತಿನಲ್ಲೇ ವೃಷ್ಟಿಯನ್ನು ಹೇಳತಕ್ಕಂಥ ಅಂದ್ರೆ ಬರೆಸ್ತಕ್ಕಂಥ ವಿಧಾನಗಳಿದ್ದರೆ ವೃಷ್ಟಿಯನ್ನು ಸ್ತಂಭನ ಮಾಡತಕ್ಕಂಥ ವಿಧಾನಗಳು ಕೂಡ ಅದರಲ್ಲಿ ಇದ್ದೇವೆ. ಋಷ್ಯಶೃಂಗ ಮಂತ್ರದಲ್ಲೇ ಮಳೆ ಬರತಕ್ಕಂಥ ಮಂತ್ರನೂ ಇದೆ, ವೃಷ್ಟಿಯನ್ನು ಸ್ತಂಭನ ಮಾಡತಕ್ಕಂಥ ಮಂತ್ರವೂ ಇದೆ ಅದರಲ್ಲಿ. ಋಷ್ಯಶೃಂಗ ಕಲ್ಪದಲ್ಲಿ ಹಾಗೆ ಬರೆದಿದ್ದಾರೆ. ಶಾಂತ ಮಂತ್ರ ಮತ್ತು ಋಷ್ಯಶೃಂಗ ಮಂತ್ರ ಇವುದೆಲ್ಲ ಆ ಕಲ್ಪದಲ್ಲಿ ಆ ರೀತಿಯಾಗೆಲ್ಲ ಹೇಳಿದ್ದಾರೆ. ಆಮೇಲೆ ನಾವು ಈಗ ವಿಶೇಷವಾಗಿ ರಾಷ್ಟ್ರ ಮಟ್ಟದಲ್ಲಿ ಈಗ ಕಾರ್ತವೀರ್ಯ, ಅರ್ಜುನ, ಪರಶುರಾಮ ಇಂಥ ಮಹಾಯಜ್ಞಗಳು ಆಯಿತು ಅಂತಕೊಂಡಂದರೆ ಇವರು ಎಲ್ಲಿ ಅನಾವೃಷ್ಟಿಯಾಗಿರ್ತದೆ ಅಲ್ಲಿ ವೃಷ್ಟಿಯನ್ನು ಕೊಡ್ತಾರೆ, ಅತಿವೃಷ್ಟಿ ಆದಲ್ಲಿ ಅದನ್ನು ಸ್ತಂಭನೂ ಮಾಡ್ತಿರ್ತಾರೆ. ಆದ್ದರಿಂದ ಇಂಥ ಮಹಾಯಾಗಗಳು ರಾಷ್ಟ್ರ ಮಟ್ಟದಲ್ಲಿ ಆಗ್ತಾ ಇದ್ದರೆ ಮಾತ್ರ ನಾವು ಇಂಥ ವಿಕೋಪಗಳನ್ನು ತಡಿಲಿಕ್ಕೆ ಶಕ್ಯ ಇದೆ. ಇನ್ನೊಂದು ವಿಚಾರ ಶಾಸ್ತ್ರಿಗಳ, ಈಗಾಗಲೇ ಆಗಸ್ಟ್ 15 ಈಗ ಒಂದು ಮಧ್ಯಭಾಗದಿಂದ ಈ ಅನಾಹುತಗಳು ಶುರುವಾಗಿರೋದು. ಈಗೇನಾದ್ರೂ ಮುಂದೆ ಇದೇ ರೀತಿಯಾಗಿ ಮುಂದುವರಿಯುತ್ತಾ ಇದು, ಅಥವಾ ಏನಾದ್ರೂ ಇಷ್ಟಕ್ಕೆ ನಿಲ್ಲುತ್ತಾ? ಯಾಕಂದ್ರೆ ಇನ್ನಷ್ಟು ಆತಂಕ ಇದೆ ಜನಗಳಿಗೆ, ಮುಂದೆ ಇದೇ ರೀತಿಯಾಗಿ ಆಗುತ್ತೆ ಏನೋ ಅಂತ. ಈಗಿನ ಮಳೆಗೆ ಎಷ್ಟೊಂದಾಗಿದೆ, ಮುಂದೆ ಬರುವಂತ ಮಳೆಗಳಿಂದ ಏನಾಗ್ಬೋದು ಅಂತ. ಇಲ್ಲಿಗೆ ನಿಲ್ಲುತ್ತಾ ಇದು ಹೇಗೆ ಅಂತ? ಹೌದೌದು, ಈಗ ಆಶ್ಲೇಷ ಮಘಾದಿ ಪಂಚಕ ಅಂತ ತಿಳ್ಕೊಂಡು ಹೇಳ್ತಾರೆ ಮುಂದಿನ ಮಳೆಗಳಿಗೆ. ಇವು ಬಯಲುಸೀಮೆ ಮಳೆಗಳು, ಇವು ಅಂದರೆ ಜಡೆ ಮಳೆ ಅಲ್ಲ, ಒಂದು ಜೋರಾಗಿ ಹೊಡೆದು ನಿಂತು ಬಿಡ್ತದೆ. 1 ಗಂಟೆ 2 ಗಂಟೆ ಈ ರೀತಿಯಾಗಿ ಅಷ್ಟೇ ಹೊಡೆದು ನಿಂತು ಬಿಡ್ತದೆ. ಆದರೆ ಇದರಿಂದ ಅನಾಹುತಗಳು ಆಗೋದು ಕಡಿಮೆ, ಯಾಕಂದರೆ ಅದರಿಂದ ಆರ್ದ್ರಾಂಶ ಭೂಮಿಯಲ್ಲಿ ಬರೋದು ಭಾಳ ಕಡಿಮೆ. ನೀರು ಹರಿದು ಹೋಗಿಬಿಡ್ತದೆ ಜೋರಾಯಿತು ಅಂತಕೊಂತಂದರೆ. ಅದಕ್ಕೆ ಮುಂದೆ ಇನ್ನು ಈ ರೀತಿಯಾಗಿರ್ತಕ್ಕಂಥ ಅನಾಹುತಗಳು ಸಂಭವಿಸಲಿಕ್ಕಿಲ್ಲ. ಕಡಿಮೆ ಪ್ರಮಾಣದಿಂದ ಮಳೆ ಆಗ್ತದೆ, ಆದರೆ ಇಷ್ಟು ಪ್ರಮಾಣದಿಂದ ಆಗೋದಿಲ್ಲ. ಹಾಗಾದ್ರೆ ಒಂದು ನೆಮ್ಮದಿಯ ಒಂದು ಇದು ಜನಗಳಿಗೆ, ಜನರ ಒಂದು ವಿಚಾರದಲ್ಲಿ ಮುಂದೆ ಇಲ್ಲ ಹಾಗೆ ಇಷ್ಟು ವಿಕೋಪಕ್ಕೆ ಹೋಗೋದಿಲ್ಲ. ಆದರೆ ಧಾರ್ಮಿಕ ಹಿನ್ನೆಲೆ ಮಾತ್ರ, ಧಾರ್ಮಿಕ ವಿಶ್ವಾಸ ಮಾತ್ರ ಎಲ್ಲರಲ್ಲೂ ದೃಢವಾಗಬೇಕು ಎಂಬುದೇ ನಮ್ಮ ಅಭಿಪ್ರಾಯ. ಭಗವಂತನ ಅಸ್ತಿತ್ವ ವಿಷಯದಲ್ಲಿ ಆಗಲಿ ಮತ್ತು ನಮ್ಮ ದೇವತಾ ಆಚಾರ ವಿಷಯದಲ್ಲಿ ಆಗಲಿ ಯಾರೂ ಆಕ್ಷೇಪವನ್ನು ಮಾಡದೆ, ಅದಕ್ಕೆ ತಾವು ಮಾಡದೇ ಇದ್ದರೆ ಅಷ್ಟೇ ಹೋಯಿತು, ಪರಂತು ಅದರಲ್ಲಿ ಬೆಂಬಲ ಮತ್ತು ವಿಶ್ವಾಸವನ್ನು ತೋರಿಸಿದರೂ ಸಾಕು, ಎಷ್ಟೋ ದೇವತಾ ತೃಪ್ತಿ ಆಗ್ತದೆ ಅಂತ ತಿಳ್ಕೊಂಡು ಧರ್ಮಶಾಸ್ತ್ರದಲ್ಲಿ ಬರೆದಿದ್ದಾರೆ. ಬಹಳಷ್ಟು ಜನರಿಗೆ ಸಂಶಯ ಏನಿದೆ ಅಂತ ಹೇಳಿದ್ರೆ, ಚಂದ್ರಗ್ರಹಣ ಏನಾಯ್ತು, ರಕ್ತ ಚಂದ್ರಗ್ರಹಣ ಆಯ್ತು, ಅದಾದ ನಂತರ ಇದೆಲ್ಲ ಆಗ್ತಿದೆ ಅನ್ನೋದು ಬಹಳಷ್ಟು ಜನರ ಒಂದು ವಾದ. ನೀವೇನಂತೀರಿ ಇದಕ್ಕೆ ಅಂತ? ಅದು ಪ್ರತಿಯೊಬ್ಬರ
ಯಾವ ರಾಶಿ ಮೇಲೆ ಬಂದಿರ್ತದೆ ಅವ್ರಿಗೆ ಅಷ್ಟೇ ಅದು, ಕೆಲವೊಬ್ಬರಿಗೆ ಶುಭ ಫಲ, ಕೆಲವರಿಗೆ ಅಶುಭ ಫಲ ಅಂತಿರ್ತದೆ. ಇದು ದೇಶಕ್ಕೆ ಅರಿಷ್ಟ ಆಗ್ತದೆ ಅಂತಕ್ಕಂಥದ್ದನ್ನು ಹೇಳಿಕ್ ಬರೋದಿಲ್ಲ ಇದರಿಂದ. ಈಗ ಕೆಲವೊಂದು ಧೂಮಕೇತು, ಭೂಕಂಪ ಇವೆಲ್ಲ ಉತ್ಪಾತಗಳು ಅಂತ ತಿಳ್ಕೊಂಡು ಹೆಸರಿಗೆ. ಉಲ್ಕಾಪಾತ, ಆಮೇಲೆ ಜ್ವಾಲಾಮುಖಿ ಇಂಥವೆಲ್ಲ ಏನಿರ್ತಿರ್ತಾವೆ ಇವೆಲ್ಲ ಇದಕ್ಕೆ ಉತ್ಪಾತಗಳು ಅಂತ ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಇವು ಅನಿಷ್ಟಕಾರಕ. ಗ್ರಹಣಾದಿಗಳು ಕೇವಲ ಮನುಷ್ಯನ ವೈಯಕ್ತಿಕ ಫಲಗಳಲ್ಲಿ ಅಷ್ಟೇ ಸಂಬಂಧ ಬರ್ತದೆ ಹೊರತು ದೇಶಕ್ಕೆ ಅಷ್ಟು ಸಂಪೂರ್ಣವಾಗಿ ಅದರದ್ದು ಫಲ ಬರೋಲ್ಲ. ಯಾಕಂದರೆ ಪ್ರತಿ ವರ್ಷವೂ ಬಂದೇ ಬರ್ತದಲ್ಲ ಇದು ಗ್ರಹಣಗಳು. ಆದ್ದರಿಂದ ಗ್ರಹಣದ್ದು ಹೆಚ್ಚು ಸಂಬಂಧ ಬರೋದಿಲ್ಲ, ಉತ್ಪಾತಗಳದ್ದೇ ಹೆಚ್ಚು ಬರ್ತಿರ್ತದೆ. ಧೂಮಕೇತು ಮೂಡಿದರೆ ರಾಜಕೀಯ ದೃಷ್ಟಿಯಿಂದ ಅದು ಅನಿಷ್ಟ ಫಲ. ಆಮೇಲೆ ಅಗ್ನಿಜ್ವಾಲ ಮತ್ತು ಜ್ವಾಲಾಮುಖಿ ಇಂಥ ಉಲ್ಕಾಪಾತ ಅಂತಕೊಂಡು ಹೇಳ್ತಾರೆ. ನಕ್ಷತ್ರಗಳ ಬೀಳೋದು ಇವೆಲ್ಲ ಉತ್ಪಾತಗಳು, ಇವುಗಳಿಂದ ಅನಿಷ್ಟ ಸೂಚನೆ ಆಗ್ತಿರ್ತದೆ. ಇದರಿಂದ ಏನು ಗ್ರಹಣದಿಂದ ಇದಕ್ಕೆ ಏನೋ ಅಷ್ಟು ನಂಟಿಲ್ಲ ಅಂತ. ಓಕೆ ಶಾಸ್ತ್ರಿಗಳ, ನಾನು ಮಾತಾಡ್ತೀನಿ ನಿಮ್ಮ ಹತ್ರ ಇನ್ನಷ್ಟು ನಮ್ಮ ಜೊತೆ ಹಾಗೆ ಸಂಪರ್ಕದಲ್ಲಿರಿ. ಸೊ ಇದು ಏನು ಶಾಸ್ತ್ರಿಗಳು ಹೇಳೋ ಪ್ರಕಾರ ಏನು ಪಂಚಾಂಗವನ್ನು ಬರೆದಿದ್ರು, ಧಾರವಾಡದ ಪಂಚಾಂಗ. ಅವ್ರು ಹೇಳ್ತಿದ್ದಂಥ ಒಂದಷ್ಟು ಮಾತುಗಳು. ರಾಜೇಶ್ವರ ಶಾಸ್ತ್ರಿಗಳ ಜೊತೆ ನಾನು ಮಾತನಾಡ್ತಾ ಇದ್ದೆ. ಧಾರವಾಡ ಪಂಚಾಂಗವನ್ನು ಬರೆದಿದ್ರು, ಅದರಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಆಗಿತ್ತು ದಕ್ಷಿಣ ಭಾರತದಲ್ಲಿ ಜಲಗಂಡಾಂತರ ಇದೆ ಅಂತ. ಈಗ ನನ್ನ ಜೊತೆ ಶಾಸ್ತ್ರಿಗಳಿದ್ದಾರೆ. ಕೊನೆಯದಾಗಿ ಶಾಸ್ತ್ರಿಗಳು, ಈಗ ಸಾಕಷ್ಟು ಒಂದಷ್ಟು ಚರ್ಚೆಗಳಾಗ್ತಿದೆ. ಅಂದರೆ ಜ್ಯೋತಿಷ್ಯದಲ್ಲಿ ಹೇಳುವಂಥದ್ದೆಲ್ಲ ಪ್ರಕೃತಿಗೆ ಸಂಬಂಧಪಟ್ಟಿದ್ದು, ಕೆಲವೊಂದು ನಿಜ ಆಗುತ್ತೆ, ಕೆಲವೊಂದು ಭಯ ಹುಟ್ಟಿಸುವಂಥದ್ದು ಅನಾವಶ್ಯಕವಾಗಿ ಅಂತ. ಎಲ್ಲರೂ ಅಂತ ಅಲ್ಲ ಕೂಡ, ಎಲ್ಲರೂ ಅಂತ ಒಂದು ಮಾತಲ್ಲ, ಒಂದು ಓವರ್ ಆಲ್ ಜನರಲ್ ಆಗಿರುವಂಥ ಒಂದು ಮಾತು. ಸೊ ಈ ಪ್ರಕೃತಿ ವಿಕೋಪಗಳಿಗೂ ಜ್ಯೋತಿಷ್ಯ ಶಾಸ್ತ್ರಕ್ಕೂ ಎಷ್ಟು ನಂಟಿದೆ, ಅದರಲ್ಲಿ ಹೇಳುವಂಥದ್ದು ಎಷ್ಟು ಸತ್ಯ ಆಗುತ್ತೆ ಅಂತ? ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಮ್ಮ ಪ್ರತಿ ವರ್ಷ ಪಂಚಾಂಗವನ್ನು ಬರೀಬೇಕಾದ್ರೆ ಆವಾಗಿನ ನವನಾಯಕರ ಸ್ಥಿತಿಗತಿ ಹೇಗಿರ್ತದೆ ಅಂತ ತಿಳ್ಕೊಂಡು ವಿಚಾರ ಮಾಡಿಕೊಂಡು ಅನಾವೃಷ್ಟಿ ಇಂಥ ವಿಪತ್ತುಗಳು ಏನೇನಾಗ್ತವೆ ಅಂತ ಮೊದಲು ಸೂಚನಾ ಮಾಡಿದ್ದಾರೆ ಆ ಗ್ರಂಥಗಳಲ್ಲಿ. ಈಗ ನಾವು ಇಂಥ ಒಂದು ಮಳೆ ಆಗತಕ್ಕಂಥ ಸಂಬಂಧಗಳು ಯಾವುವು ಅಂದ್ಕೊಂತಂದರೆ ಕೆಲವೊಂದು ಬರೆದಿರ್ತಾರೆ. ಈ ರೀತಿಯಾಗಿ ನಾಯಿ ಕೂಗಿದರೆ ಹೀಗಾಗ್ತದೆ, ಆಮೇಲೆ ಇಂಥ ತಿಥಿ ದಿವಸ ಮೇಘಗಳು ಬಂದರೆ ಇನ್ನು 2 ತಿಂಗಳು ಬಿಟ್ಟು ಮಳೆ ಆಗ್ತದೆ. ಹೀಗೆಲ್ಲ ಒಂದು ಇದನ್ನು ಕೊಟ್ಟಿದ್ದಾರೆ, ಸೂಚನೆಗಳನ್ನು. ಆ ಸೂಚನೆ ಪ್ರಕಾರವಾಗಿ ನಾವು ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಘೋರ ವಿಪತ್ತಿಗಳನ್ನು ಸುದ್ದಾನು ನಾವು ತಿಳ್ಕೊಳ್ಳಿಕ್ಕೆ ಶಕ್ಯವಿದೆ. ಇದೇನು ಅಸಾಧ್ಯವಾಗಿರ್ತಕ್ಕಂಥ ಕೆಲಸ ಏನಲ್ಲ. ಆದರೆ ನಮ್ಮ ಶಾಸ್ತ್ರಗಳಲ್ಲೇ ಈ ವಿಷಯಕವಾಗಿ ಸಾಕಷ್ಟು ಅನೇಕ ಕಡೆಯಲ್ಲಿ ಹೇಳಿದ್ದಾರೆ. ಮತ್ತು ಹೇಗೆ ಅತಿವೃಷ್ಟಿಯಿಂದ ಏನೇನು ಆಗ್ತಿರ್ತದೆ, ಅನಾವೃಷ್ಟಿಯಿಂದ ಏನೇನು ಆಗ್ತಿರ್ತದೆ, ಜನರಿಗೆ ಯಾವ ಥರ ತೊಂದರೆ ಆಗ್ತದೆ. ನಾವು ಪುರಾಣಗಳಲ್ಲೂ ಭಾಳ ಕಡೆ ನೋಡ್ತೇವಲ್ಲ, ಒಂದು ರಾಜ್ಯದಲ್ಲಿ ಹೀಗಾಗ್ತಿತ್ತು, ಇನ್ನೊಂದು ರಾಜ್ಯದಲ್ಲಿ ಹೀಗಾಗ್ತಿತ್ತು ಅಂತ ತಿಳ್ಕೊಂಡು ಆ ರಾಜ್ಯಗಳಲ್ಲಿ ಪ್ರಕ್ಷುಬ್ಧ ವಾತಾವರಣ ಬರಬೇಕಾದ್ರೆ ರಾಜ ಕಾಲಸ್ಯ ಕಾರಣಂ ಅಂದ್ಕೊಂಡು ಅವಾಗೆಲ್ಲ ಹೇಳ್ತಿದ್ದರು. ಅಂದರೆ ರಾಜನ ಒಂದು ಆಳಿಕೆ, ಅವನೊಂದು ಪ್ರಶಾಸನದ್ದು ಒಂದು ಪದ್ಧತಿ ಸರಿಯಾಗಿದ್ದರೆ, ಅವನು ಸರಿಯಾಗಿದ್ದರೆ ಅಂದ್ರೆ ಅರ್ಥ ಏನು ಅಂದ್ಕೊಂಡಂದ್ರೆ ಅವ ಕ್ಷೇತ್ರದಲ್ಲಿರ್ತಕ್ಕಂಥ ಮತ್ತು ಪರಂಪರವಾಗಿ ಬಂದಿರತಕ್ಕಂಥ ದೇವತಾ ಆರಾಧನೆ, ಆಮೇಲೆ ಯಜ್ಞ ಯಾಗಾದಿಗಳನ್ನು ಮಾಡಿಸೋದು, ಇದರಿಂದ ಅವರೆಲ್ಲರೂ ಒಂದು ಕಂಟ್ರೋಲಿಗೆ ತರ್ತಿದ್ರು ಅದನ್ನು ಹಿಂದಕ್ಕೆ. ಈಗಿನ ಕಾಲದಲ್ಲಿ ಏನಾಗಿದೆ, ಅದು ಧಾರ್ಮಿಕ ವಿಶ್ವಾಸದ ಬಹಳ ಕಡಿಮೆ ಆದದ್ದಕ್ಕೆ ಇಂಥವೆಲ್ಲ ದೇವತಾ ಪ್ರಕೋಪ ಆಯಿತು ಅಂತಂದರೆ ಇವೆಲ್ಲ ಈ ರೀತಿಯಾಗಿ ಘಟನೆ ಆಗ್ತಿರ್ತದೆ. ಮಾಹಿತಿಗಾಗಿ ಧನ್ಯವಾದಗಳು.